ತಮ್ಮ ಡ್ರೆಸ್ ಸ್ಟೈಲ್ನಿಂದಲೇ ಇತರರನ್ನು ಆಕರ್ಷಿಸುವ ರಾಶಿಚಕ್ರದವರಿವರು. ಉಡುಗೆ ಎನ್ನುವುದು ನಮ್ಮ ಮಾನವನ್ನು ಮುಚ್ಚುವ ಒಂದು ವಸ್ತುವಾಗಿರಬಹುದು. ಆದರೆ ಅದರಿಂದಲೂ ನಮ್ಮ ಸೌಂದರ್ಯ ಹೆಚ್ಚುತ್ತದೆ. ನಮ್ಮ ಉಡುಗೆ ತೊಡುಗೆಯಿಂದಲೂ ಸಮಾಜದಲ್ಲಿ ನಮ್ಮನ್ನು ಗುರುತಿಸಿಕೊಳ್ಳಬಹುದು. ನಮ್ಮ ಬಗ್ಗೆ ಇತರರು ಗೌರವ ಅಥವಾ ಪ್ರೀತಿ ವಿಶ್ವಾಸವನ್ನು ತೋರಬೇಕು ಎಂದಾದರೆ ನಮ್ಮ ಉಡುಗೆ ತೊಡುಗೆ ಸೂಕ್ತವಾಗಿರಬೇಕು. ಉತ್ತಮ ಸ್ಥಾನದಲ್ಲಿ ನಾವಿದ್ದು ನಮ್ಮ ಉಡುಗೆ ಕಳಪೆ ಮಟ್ಟದಲ್ಲಿದ್ದರೂ ನಮ್ಮ ಸುತ್ತಲಿನ ಜನರು ನಮ್ಮ ಬಗ್ಗೆ ಕೆಟ್ಟ ಭಾವನೆಯನ್ನು ತೋರುತ್ತಾರೆ. ನಾವು ಹೇಗೆ ವಿಷಯವನ್ನು ಪರಿಶೀಲಿಸುತ್ತೇವೆ, ಅದನ್ನು ಹೇಗೆ ಅವುಗಳನ್ನು ನಮ್ಮ ಜೀವನದಲ್ಲಿ ಅನುಸರಿಸಿಕೊಳ್ಳುತ್ತೇವೆ ಎನ್ನುವುದು ಬಹುಮುಖ್ಯ ಸಂಗತಿಯಾಗಿರುತ್ತದೆ. ಹೆಣ್ಣಿಗೆ ಕೈಬಳೆ, ಕಿವಿಯೋಲೆ, ಹಣೆಬಟ್ಟು, ಕಣ್ಣಿಗೆ ಹಚ್ಚುವ ಕಾಡಿಗೆ ಹೀಗೆ ಸೂಕ್ಷ್ಮವಾದ ಸೌಂದರ್ಯ ಸಲಕರಣೆಗಳನ್ನು ಹೇಗೆ ಬಳಸಬೇಕು ಎನ್ನುವ ಸೂಕ್ಷ್ಮವಾದ ಕೌಶಲ್ಯ ತಿಳಿದಿರಬೇಕೋ ಹಾಗೆಯೇ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರದ ಬಗ್ಗೆಯೂ ಸೂಕ್ತ ಮಾಹಿತಿ ತಿಳಿದಿರಬೇಕು. ಅದನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅನುಸರಿಸಿಕೊಳ್ಳುತ್ತೇವೆ ಎನ್ನುವುದರ ಬಗ್ಗೆ ಸರಿಯಾದ ಸ್ಪಷ್ಟತೆ ಇರಬೇಕಾಗುತ್ತದೆ. ಇಲ್ಲವಾದರೆ ಗೊಂದಲವಾದ ಮನಸ್ಸು ಅಥವಾ ಬುದ್ಧಿಯು ನಮ್ಮನ್ನು ತಪ್ಪು ದಾರಿಗೆ ಕರೆದೊಯ್ಯುತ್ತದೆ. ಇಂತಹ ಒಂದು ಉತ್ತಮ ಕೌಶಲ್ಯ ಅಥವಾ ದಿನನಿತ್ಯಕ್ಕೆ ಅಗತ್ಯವಾದ ವಿಚಾರಗಳಲ್ಲಿ ತೊಡುವ ಉಡುಗೆಯು ಒಂದು. ನಾವು ಧರಿಸುವ ಉಡುಗೆ ಸಂದರ್ಭಕ್ಕೆ ಹಾಗೂ ಸಮಯಕ್ಕೆ ಸೂಕ್ತ ರೀತಿಯಲ್ಲಿ ಇರಬೇಕು. ನಮ್ಮ ಸ್ಥಿತಿಗೆ ತಕ್ಕಂತಹ ಉಡುಗೆ ತೊಡುವುದು ಅಥವಾ ನಮ್ಮ ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ಬಟ್ಟೆ ಧರಿಸುವುದು ಒಂದು ಕೌಶಲ್ಯ. ಅದು ಎಲ್ಲರೂ ಉತ್ತಮವಾಗಿ ನಿರ್ವಹಿಸುತ್ತಾರೆ ಎನ್ನಲಾಗುವುದಿಲ್ಲ. ಕೆಲವರು ತಮ್ಮ ಉಡುಗೆಯನ್ನು ಹೇಗೆ ಧರಿಸಬೇಕು, ಯಾವ ಸಂದರ್ಭದಲ್ಲಿ ಹೇಗಿರಬೇಕು, ನಮ್ಮ ಉಡುಗೆಯಿಂದ ಇತರರು ಹೇಗೆ ಪ್ರಭಾವಿತರಾಗುತ್ತಾರೆ, 4 ಜನರ ನಡುವೆ ನಾವು ಹೇಗೆ ಕೇಂದ್ರ ಬಿಂದುವಿನಂತೆ ಆಕರ್ಷಿತರಾಗಿರುತ್ತೇವೆ ಎನ್ನುವುದನ್ನು ತಿಳಿದಿರುತ್ತಾರೆ. ಇಂತಹ ಒಂದು ಅಪರೂಪದ ಕೌಶಲ್ಯವು ಎಲ್ಲರಿಗೂ ಒಲಿಯುವುದಿಲ್ಲ. ಕೆಲವು ವ್ಯಕ್ತಿಗಳು ಮಾತ್ರ ತಿಳಿದಿರುತ್ತಾರೆ. ಇಂತಹ ಒಂದು ಕೌಶಲ್ಯವು ಅವರವರ ರಾಶಿಚಕ್ರ ಹಾಗೂ ಗ್ರಹಗತಿಗಳ ಪ್ರಭಾವದಿಂದ ಕರಗತವಾಗಿರುತ್ತದೆ. ಹಾಗಾದರೆ ಆ ರಾಶಿಚಕ್ರದವರು ಯಾರು, ಅವರ ಕೌಶಲ್ಯ ಏನು ಎನ್ನುವುದನ್ನು ತಿಳಿಯಲು ಇಲ್ಲಿನ ವಿಡಿಯೋ ನೋಡಿ ತಿಳಿಯಿರಿ. ವೃಷಭ ರಾಶಿ. ಈ ರಾಶಿಯ ವ್ಯಕ್ತಿಗಳು ಅದ್ಭುತವಾದ ವೈಯಕ್ತಿಕ ಶೈಲಿಯನ್ನು ಹೊಂದಿರುತ್ತಾರೆ. ಇವರು 4 ಗೋಡೆಯ ನಡುವೆ ಇರುವಾಗ ಇದನ್ನು ಗುರುತಿಸಲು ಸಾಧ್ಯವಿಲ್ಲ. ಮನೆಯಲ್ಲಿ ಇರುವಾಗ ಇವರು ಸಾಧಾರಣ ಉಡುಗೆಯಲ್ಲಿ ಇರುತ್ತಾರೆ. ಆದರೆ ಮನೆಯಿಂದ ಆಚೆ ಹೋಗುವಾಗ ಅಥವಾ ಸಮಾಜಕ್ಕೆ ತಮ್ಮನ್ನು ತಾವು ತೆರೆದುಕೊಳ್ಳುವಾಗ ಅದ್ಭುತವಾದ ಉಡುಗೆ ಶೈಲಿಯನ್ನು ಅನುಸರಿಸುತ್ತಾರೆ. ಇವರ ಉಡುಗೆ ಅನಗತ್ಯದ ಸಂದರ್ಭದಲ್ಲಿ ಇತರರಿಗೆ ಕಂಬಳಿ ಹೊದಿಕೆಯ ಬಟ್ಟೆಯಂತೆ ಕಾಣಬಹುದು. ಆದರೆ ಇವರ ಫ್ಯಾಷನ್ ಅಭಿರುಚಿ ಅದ್ಭುತವಾದದ್ದು. ಇವರು ಅಸಾಧಾರಣ ನೋಟವನ್ನು ನೀಡುತ್ತಾರೆ. ಫ್ಯಾಷನ್ ಎನ್ನುವುದು ಇವರಿಗೆ ಅಂತರ್ಗತವಾಗಿಯೇ ಬಂದಂತಹ ಕಲೆಯಾಗಿರುತ್ತದೆ. ಸಿಂಹರಾಶಿ. ಸುಂದರವಾಗಿ ಕಾಣುವುದಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡುವುದಕ್ಕೆ ಯಾವುದೇ ಬೇಸರ ಅಥವಾ ಚಿಂತೆಯನ್ನು ಮಾಡುವುದಿಲ್ಲ. ಇವರು ಅತ್ಯಂತ ಹೊಸ ಶೈಲಿಯ ಅಥವಾ ಆಧುನಿಕ ಬಟ್ಟೆಯನ್ನು ಧರಿಸುತ್ತಾರೆ. ಅತ್ಯವಶ್ಯಕ ಬಟ್ಟೆಗಳ ಆಯ್ಕೆ ಮಾಡುವರು. ಧರಿಸುವ ಉಡುಗೆಯು ಸೂಕ್ತ ಗುಣಮಟ್ಟದ್ದಾಗಿರಬೇಕು. ಇವರು ತಮ್ಮದೇ ಆದ ವಿಶೇಷ ಶೈಲಿಯೊಂದಿಗೆ ಸಮಾಜಕ್ಕೆ ಅಥವಾ ಇತರರ ಮುಂದೆ ವ್ಯಕ್ತಪಡಿಸುತ್ತಾರೆ. ಇವರ ಉಡುಗೆಯನ್ನು ನೋಡಿದವರು ಅಥವಾ ಆಕರ್ಷಕರಾದವರು ಇವರನ್ನು ಹೊಗಳುತ್ತಾರೆ. ಅವರ ಶೈಲಿಯನ್ನು ಮೆಚ್ಚುಗೆ ಪಡಿಸುವುದರ ಜೊತೆಗೆ ಸಂತೋಷಗೊಳ್ಳುವರು ಎನ್ನಲಾಗುತ್ತದೆ. ಕೆಲವೊಮ್ಮೆ ಇವರು ಹೆಮ್ಮೆಗೆ ಒಳಗಾದಾಗ ಅತಿರೇಕದ ಉಡುಗೆಯನ್ನು ತೊಡುವ ಸಾಧ್ಯತೆಗಳು ಇರುತ್ತವೆ. ಇವರ ಉಡುಗೆಯ ಆಧಾರದ ಮೇಲೆಯೇ ಇವರ ವ್ಯಕ್ತಿತ್ವವನ್ನು ಗುರುತಿಸುವಂತೆ ಇರುತ್ತದೆ. ತುಲಾ ರಾಶಿ. ತುಲಾ ರಾಶಿಯ ವ್ಯಕ್ತಿಗಳು ಫ್ಯಾಷನ್ ಅನ್ನು ಆನಂದಿಸುತ್ತಾರೆ. ಇವರು ತಮ್ಮ ತಮ್ಮ ಪ್ರವೃತ್ತಿಯನ್ನು ಅತ್ಯಂತ ಜಾಗರೂಕತೆಯಿಂದ ಇರುತ್ತಾರೆ. ತಮ್ಮ ವೈಯಕ್ತಿಕ ಶೈಲಿಯನ್ನು ತೋರಿಸಲು ಹೆಚ್ಚು ಆಶಿಸುತ್ತಾರೆ. ನೂತನ ಹಾಗೂ ಆಧುನಿಕ ಶೈಲಿಯ ಉಡುಗೆಯಲ್ಲಿ ಇತರರನ್ನು ಆಕರ್ಷಿಸುತ್ತಾರೆ. ಇವರ ಫ್ಯಾಷನ್ನಲ್ಲಿ ಸಾಂಪ್ರದಾಯಿಕ ಹಾಗೂ ಆಧುನಿಕ ಶೈಲಿಯ ಮಿಶ್ರಣಗಳನ್ನು ಕಾಣಬಹುದು.
ಇವರು ಇತರರನ್ನು ಅನುಕರಣೆ ಮಾಡುವ ಬದಲು ತಮ್ಮದೇ ಆದ ಹೊಸ ಶೈಲಿಯನ್ನು ಪ್ರದರ್ಶಿಸಲು ಇಚ್ಛಿಸುತ್ತಾರೆ. ಕುಂಭರಾಶಿ. ಈ ರಾಶಿಯ ವ್ಯಕ್ತಿಯವರಲ್ಲಿ ಉಡುಗೆಗೆ ಸಂಬಂಧಿಸಿದಂತೆ ವಿಶೇಷ ಜ್ಞಾನ ಹಾಗೂ ಚಿಂತನೆಗಳನ್ನು ಹೊಂದಿರುತ್ತಾರೆ. ಇವರ ಈ ಜ್ಞಾನದಿಂದಲೇ ಉತ್ತಮ ಉಡುಗೆಯ ಆಯ್ಕೆ ನಡೆಯುತ್ತದೆ. ಇವರು ತಮ್ಮ ನೂತನ ಶೈಲಿಯ ಉಡುಗೆಯ ಮೂಲಕ ಅತ್ಯಂತ ಆಕರ್ಷಕ ವ್ಯಕ್ತಿತ್ವವನ್ನು ಪ್ರದರ್ಶಿಸುತ್ತಾರೆ. ಇವರ ಉಡುಗೆಗೆ ಹೊಂದುವ ಪಾದರಕ್ಷೆಗಳನ್ನು ಧರಿಸುವುದರ ಮೂಲಕ ಆಕರ್ಷಣೆಯನ್ನು ವಿಶೇಷಗೊಳಿಸುತ್ತಾರೆ. ಇವರು ಸರಳ ಮತ್ತು ಶಾಶ್ವತ ವಿಷಯಗಳ ಆದ್ಯತೆಯ ಮೇರೆಗೆ ಉಡುಗೆಯನ್ನು ಆಯ್ಕೆ ಮಾಡುತ್ತಾರೆ. ವೃತ್ತಿಗೆ ಅನುಗುಣವಾದ ಪ್ರವೃತ್ತಿ ಹಾಗೂ ಅದಕ್ಕೆ ಹೋಲುವ ಉಡುಗೆಯೊಂದಿಗೆ ಸಮಾಜದಲ್ಲಿ ಹೆಚ್ಚು ಆಕರ್ಷಣೆಗೆ ಒಳಗಾಗುತ್ತಾರೆ. ಮೇಷರಾಶಿ. ಮೇಷರಾಶಿಯವರ ಪ್ಯಾಷನ್ ಅಥವಾ ಉಡುಗೆಯ ವಿಧವು ಅದ್ಭುತವನ್ನು ಹೊಂದಿರುತ್ತದೆ. ಇವರು ಏನನ್ನಾದರೂ ಖರೀದಿಸಿ ತೊಡುವುದು ಹಾಗೆ ಹೊಸ ನೋಟ ಹೊಂದುವುದರ ಮೂಲಕ ಅಸಹ್ಯಕ್ಕೆ ಒಳಗಾಗುವುದನ್ನು ಇಷ್ಟಪಡುವುದಿಲ್ಲ. ಇಂತಹ ವಿಚಾರವು ಇವರಿಗೆ ಭಯವನ್ನುಂಟು ಮಾಡುತ್ತದೆ. ತಮ್ಮದೇ ಆದ ಶೈಲಿಯ ಉಡುಗೆಯ ಆಯ್ಕೆ ಮಾಡುತ್ತಾರೆ. ತೊಡುವ ಉಡುಗೆಯು ತಮಗೆ ಹೆಚ್ಚು ಸುಂದರವಾಗಿ ಕಾಣುವಂತೆ ಮಾಡಬೇಕು ಎಂದು ಬಯಸುತ್ತಾರೆ. ಇವರು ಏನನ್ನಾದರೂ ಆಯ್ಕೆ ಮಾಡಿ ಧರಿಸಿದರೆ ಅದು ಅವರನ್ನು ಅತ್ಯಂತ ಆಕರ್ಷಕವಾಗಿ ಕಾಣುವಂತೆ ಮಾಡುತ್ತದೆ. ಮಿಥುನ ರಾಶಿ. ಈ ರಾಶಿಯ ವ್ಯಕ್ತಿಗಳು ಬಹಳ ಸೊಗಸಾದ ಉಡುಗೆಯ ಆಯ್ಕೆ ಮಾಡುತ್ತಾರೆ. ಒಂದು ಬಗೆಯ ಉಡುಗೆಯನ್ನು ತೊಡಬೇಕು ಎಂದಾಗ ಅದಕ್ಕೆ ಅಗತ್ಯವಾದ ಇತರ ಪರಿಕರಗಳನ್ನು ಹಾಗೂ ಸೌಂದರ್ಯವರ್ಧಕಗಳನ್ನು ಹೊಂದಲು ಬಯಸುತ್ತಾರೆ. ಅಜ್ಜಿಯಿಂದ ಪಡೆದ ಆಸ್ತಿಯಂತೆ ತಮ್ಮ ಸಂಪೂರ್ಣ ಸೌಂದರ್ಯದ ನೋಟವನ್ನು ತಾವು ಧರಿಸುವ ಉಡುಗೆಯಿಂದಲೇ ವ್ಯಕ್ತಪಡಿಸುತ್ತಾರೆ. ಇವರು ಆಯ್ಕೆ ಮಾಡುವ ಉಡುಗೆಯು ಆಧುನಿಕ ಹಾಗೂ ಹೊಸತನದಿಂದ ಕೂಡಿರುತ್ತದೆ. ಇದು ಎಂದಿಗೂ ಮುಜುಗರದ ಹಂತದಲ್ಲಿ ಇರುವುದಿಲ್ಲ. ಇವರು ಧರಿಸುವ ಉಡುಗೆ ಉತ್ತಮ ಗುಣಮಟ್ಟದಲ್ಲಿ ಇರುವಂತೆ ನೋಡಿಕೊಳ್ಳುತ್ತಾರೆ. ಬುದ್ಧಿಶಕ್ತಿ ಏನೇ ಮಾಡಿದ್ರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡಿಕೊಳ್ಳಿ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು. ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು, ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ. ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ. ಶೀತ, ನೆಗಡಿ, ಕೆಮ್ಮು ಎಂದು ಕಾಡುವುದಿಲ್ಲ. ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ. ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರ್ ಅನ್ನು ಸಂಪರ್ಕಿಸಿ.